ಯವ್ವ ಏನು ಮಾಡಕತ್ತಿ ಬೇ ನೀನು? ಹುಡುಗರಿಗೆ ಒಂದು ಟೇಂಟ್ ತಿನ್ನಾಕ ಮಾಡ್ಕೊಡ್ಬೇಕಂತಂದು ಈಗ ಒಲೆ ಹಚ್ಚಿನ ನೋಡುವ. ಏನು ಮಾಡಲಿ ಹುಡುಗರಿಗೆ ತಿನ್ನಾಕ? ಯವ್ವ ಈಗ ಹೊಡ್ತುಂಬ ಉಪ್ಪಿಟ್ಟು ತಿಂದಾರ ಬೇವ್ರು. ಚುಮ್ಮರಿ ಅದು ತಂದಿದ್ನಲ್ಲ ಹೊರಗಿದ್ದ ಹಾಕೊಂಡು ಉಪ್ಪಿಟ್ಟನ್ನ ಹಾಕೊಂಡು ತಿಂದಾರ, ಉಂಡಿ ತಿಂದಾರ. ಮತ್ತು ಅಪ್ಪ ಏನೋ ಇದನ್ನ ಕುರ್ಕುರೆ ಏನೋ ತಂದು ಕೊಟ್ಟಿದ್ದ ಅವ್ನು ತಿನ್ಕೊಂತ ಬಾಕಲ್ದಾಗ ಕುಂತಾರ ನೋಡು. ನೀ ಏನು ಮಾಡ್ಕೊಡ್ತಿ ಅವ್ರಿಗೆ? ಏನು ತಿನ್ನೋದಿಲ್ಲ ಅವ್ರು, ಸುಳ್ಳ ಕೆಡಿಸ್ತಾರ ಮಾಡಿದ್ದು ತಿನ್ನಂಗಿಲ್ಲ. ಏನಿಲ್ಲ ತಾಟಿಗೆ ಹಾಕಿ ಹಂಗೆ ಮುಸ್ರಿ ಬಣ್ಣಿಗೆ ಇಡ್ತಾರ ಅವ್ರು. ಏನು ಬೇಡ ಅವ್ರಿಗೆ. ಈಗ ಮಧ್ಯಾಹ್ನ ನೋಡಿ ನೀವು ತಿನ್ನೋದಿಲ್ಲ ಅವ್ರು, ಕುರ್ಕುರೆ ತಿನ್ಕೊತ ಕೂತಾರ ನೋಡಿ ಹೊರಗೆ. ತಾಟ್ನಾಗ ಉಪ್ಪಿಟ್ಟು ಹಂಗೆ ಬಿಟ್ಟಿದ್ವ ಹುಡುಗರು, ಅದಕ್ಕೆ ತಿಂದಾವನೇ ಇಲ್ಲ. ತಡಿ ಹಂಗಾರ ಏನಾರ ಇದನ್ನ ಬಿಸಿ ಅವಲಕ್ಕಿ ಏನಾರ ಮಾಡಿಕೊಟ್ರತಂತಂದು ಕುಂತೀವ ನಾನು ಬಂದು. ಆಕಿ ಕೀರ್ತಿ ಜಾಕಕ್ಕೆ ಹೋಗಿದ್ಲ, ಗೊತ್ತಿಲ್ದಂಗೆ ಅಕ್ಕ ಉಪ್ಪಿಟ್ಟದು ಹಾಕಿಟ್ಬಿಟ್ಟ. ಆಕಿ ಹೊರಗೆ ಆಡಕತ್ತ ಅಂತ ಹೇಳಿ ಹುಡುಗರು ಕರ್ಕೊಂಡು ಆಕಿ ಜಾಕಕ್ಕೆ ಹೋಗಿದ್ದಕ್ಕೆ ಗೊತ್ತಿಲ್ಲ. ಉಷ್ಟ್ರಿಗೆ ನಾಷ್ಟ ಹಾಕಿಟ್ಟಿದ್ಲಕ್ಕಿ, ಹಂಗಾಗಿ ನಿನ್ಗೆ ಗೊತ್ತಿಲ್ಲ ಅದು. ನನಗೇನು ಗೊತ್ತು, ನೀರು ಕಾದಿದ್ದು ಕೀರ್ತಿ ತಲೆಯದು ಬಾಸ್ತಿನ ಜಾಕ ಮಾಡಿಬಿಡ್ಬಾ, ಒಬ್ಬೊಬ್ರದ್ದು ಜಳಗತ್ತಂದ್ರೆ ಅರಿಬೇದು ಒಗ್ಗನ ಮಾಡಿ ಹಾಕಿಬಿಡ್ತೇವೆ ನಾವು. ಸುಳ ಮತ್ತು ಯಾಕೆ ಮಧ್ಯಾಹ್ನ ಕುಂದಿರ್ತೀರಿ ಅರಿಬರ ಆರ್ತಾವಂತಂದು ನಾ ಜಾಕ ಕಸಿದ್ನೆ. ಅಕ್ಕಿಲಿ ಉಪ್ಪಿಟ್ಟು ಹಾಕಿಟ್ಟತ್ತೆ, ಅದು ಹುಡುಗಿಗೆ ಗೊತ್ತಾ ಇಲ್ಲದಕ್ಕೆ ನನಗೂ ಗೊತ್ತಿಲ್ಲ. ಹಂಗೆ ಜಾಕ ಕಸಿದ್ನಿಕಿನ ಮತ್ತು ಬಂದು ತಿಂತದು ಪಾಪ. ಆಕೆಗೆ ಹಾಕಿಟ್ಟು ತಾಟ್ ಮತ್ತು ಅಪ್ಪಗೆ ಹಾಕಿಕೊಟ್ವಿ. ಅದು ಉಪ್ಪಿಟ್ಟು ಅಪ್ಪ ಚುಮ್ಮರಿ ಉಂಡಿ ತಿಂದು ಹೊಲಕ್ಕೆ ಹೋಗಿನಂತ ಹೋದ್ನ ಅಪ್ಪ. ಮತ್ತು ಬಂದು ಆಮೇಲೆ ಉಪ್ಪಿಟ್ಟು ಚುಮ್ಮರಿ ತಿಂದ್ಲಕ್ಕೆ ಕೀರ್ತಿ. ಏನು ಮಾಡಕ್ಕೆ ಹಚ್ಚಿರೋ ಅಲ್ಲಿ? ಮತ್ತು ಈಗ ನಾಷ್ಟ ಅದಾಗಿತ್ತು ಹುಡುಗರದು. ಅವ ಮೊಮ್ಮಕ್ಕಳಿಗೆ ಇದನ್ನು ಮಾಡ್ಕೊಡಕತ್ತ ನಾಷ್ಟ. ಈಗ ತಿಂದಾವಂತ ಕೇಳವಲ್ಲ, ಅವಲಕ್ಕಿ ಮಾಡ್ಕೊಡತ್ತಾವಳು. ಮತ್ತೆ ಹೋಗಬೇ ಸುಮ್ಮನೆ ಕುಂದ್ರೆ ಏನು ದನ್ಕೊಳುವಾಕಿ ನೀನು ಒಟ್ಟು ಹತ್ರ ಕೇಳ್ತಾರೆ ಬಿಡು. ಅವರೆಲ್ಲೇ ಅವಲಕ್ಕಿ ಪವಲಕ್ಕಿ ತಿನ್ಬೇಕು. ಚುಮ್ಮರಿ ಅದಾವ ಉಂಡೆದಾವು. ಮತ್ತು ನಾ ತಂದಿದ್ದು ಊರಾಗಿದೆ ಚಾಕ್ಲಿ ಅದಾವ ತಿಂತಾರೆ ಅವ್ರು, ತಿನ್ನಿಸ್ಬೇಕು ಅವ್ರಿಗೆ. ಮತ್ತೆ ಯಾಕೆ ಮಾಡಿ ಕೆಡಿಸ್ತಿ ಅದನ್ನ? ಅಷ್ಟನ್ನ ಮತ್ತೆ ನಾಳೆ ಬರೋದಲ್ಲನ? ಹುಡುಗರು ತಿನ್ನೋದಿಲ್ಲ ಅಂದ್ರೆ ತಿನ್ನೋದೇ ಇಲ್ಲ ಅವು. ಮಾಡಿ ತಾಟಿಗೆ ಹಾಕಿಟ್ರೆ ತಿಂತಾವು. ಅವನ ಸುದ್ದಿ ಹೇಳಾಕೊಲ್ವ ಯವ್ವ ನಾನು. ಈಗ ಉಪ್ಪಿಟ್ಟು ಚುಮ್ಮರಿ ತಿಂತಾರಂದ್ರೆ ಕೇಳುವಲ್ಲ ನೋಡ್ಯಾಕ. ಮತ್ತೆ ಈಗ ಅವಲಕ್ಕಿ ಮಾಡ್ತೀನಿ ಅಂದ್ಕೊಂತ ಹುಡುಗರಿಗೆ ತಿಂತಾವ್ ನಾವು. ಹೇಳಿ ನೀನು ಯಾಕೆ ಸುಳ್ಳ ಅವಲಕ್ಕಿ ಹಚ್ಚಿ ಕೆಡಿಸ್ತೀವಣ್ಣ? ಬೇಡ, ತಿನ್ನೋದಿಲ್ಲ ಅವ್ರು. ಇಷ್ಟರು ಉಪ್ಪಿಟ್ಟು ತಿಂದಾರ ಅವರು. ಒಂದು ತುತ್ತು ಯಾರೋ ಉಪ್ಪಿಟ್ಟು ಬಿಟ್ಟಿಲ್ಲ, ಅಷ್ಟರು ತಿಂದಾರ. ರುಚಿಯಾಗೈತೆ ಅಂತೇಳಿ ಉಪ್ಪಿಟ್ಟು ತಿಂದ್ವು. ನಿನ್ನ ಕೈಯನ್ನು ಉಪ್ಪಿಟ್ಟು ಜೀವದಾರು ಅಷ್ಟರು ಉಪ್ಪಿಟ್ಟು ತಿಂದರು, ಚುಮ್ಮರಿ ತಿಂದರು, ಉಂಡಿ ತಿಂತಾರ. ಮತ್ತು ಚಹಾ ಕುಡಿತಿದ್ದಿಲ್ಲ. ಅಪ್ಪಗೆ ಚಹಾ ಅದು ಹಾಕಿ ಕೊಡ್ತಲ್ಲ ನಮಗೂ ಅಂದ್ರೆ. ಮತ್ತೆ ಅವ್ರಿಗೆ ಒಂದು ಇಟ್ಟು ಚಹಾ ಕೊಟ್ಟನಿ. ಮತ್ತು ಈ ಕುರ್ಕುರೆ ತೊಂಬಂದ ನೋಡಿ ಹೋಗಿ. ನೀ ಕೊಟ್ಟೆ ಗಿರ್ಜ ರೊಕ್ಕ ಅವ್ರಿಗೆ ಅಂಗಡಿಗೆ ತರಾಕ? ಇಲ್ಲವ ನಾ ಕೊಟ್ಟಿಲ್ಲ. ಅಪ್ಪ ಕರ್ಕೊಂಡು ಹೋಗಿದ್ದ ಅಷ್ಟ್ರನ್ನ ಅಂಗಡಿಗೆ. ಅವ್ರಿಗೆ ಏನೇನು ಬೇಕು ನೋಡಿ, ಕುರ್ಕುರೆ ಚೀಟು ಪಾಪಡೆ ಚೀಟು ತೊಂಬಂದ ನೋಡಿ ಹುಡುಗರು. ಚೆನ್ನಾಗಿ ಅನ್ಕೊಳ್ವಾಕಿಕ್ಕಿ ನಮ್ಮವ್ವ. ಅವ್ರು ಹೊಟ್ಟೆ ಹಸ್ರು ಕೇಳಿಸ್ಕೊಂಡು ತಿಂತಾರ. ಅವ್ರು ಕೇಳಾರ್ದ ನೀನು ಅವಲಕ್ಕಿ ಹಚ್ಚಿಟ್ಟಿದ್ರು ತಿಂತಿದ್ದಿಲ್ಲ ಬಿ ಅವ್ರು. ಅವಲ್ಲಿ ಸುದ್ದಿ ಮೊಮ್ಮಕ್ಕಳಂತ ಬಡ್ಕೋತಾ ಹುಡುಕಿ ನಮ್ಮವು. ಹೌದು ಮತ್ತು ಅವು ನನ್ನ ಮೊಮ್ಮಕ್ಕಳವು. ಅವು ಈಡು ತಿಂದ್ರು ನನಗೆ ತಿಂದಿಲ್ಲ ಅಂತ ಅನಿಸ್ತೈತೆ. ನಾ ಹಂಗೆ ಮಾಡಿಕೊಡ್ಬೇಕೆ ನೋಡುವ. ನನಗೆ ಒಟ್ಟು ಮೊಮ್ಮಕ್ಕಳು ತಿಂತಿರ್ಬೇಕು, ಖುಷಿಲೇ ಆಡ್ತಿರ್ಬೇಕು ಅಷ್ಟೇ. ಆತು ಬಿಡುವ. ನಾಳಿದ್ದ ನೀನು ಅಡುಗೆ ಮನ್ಯಾಗ ಅಡುಗೆ ಅದು ಮಾಡು, ನಾವು ಮ್ಯಾಗಿನ ಕೆಲಸ ಮಾಡ್ತೀವಿ. ನಿನಗೇನು ಮ್ಯಾಗಿನ ಕೆಲಸ ಹಚ್ಚೋದಿಲ್ಲ ನಾವು. ಅಡುಗೆ ನೀನು ಮಾಡ್ಕೊಡಿ ನಿಮ್ಮ ಮೊಮ್ಮಕ್ಕಳಿಗೆ, ಆತಾ? ಆತು ಬಿಡು. ನಾನಾ ಮಾಡ್ಕೊಡ್ತೇನೆ ಆತಾ. ಮುಂಜಾನೆ ಎದ್ದು ಕುಟ್ಲೇನೆ ಬಿಸಿ ರೊಟ್ಟಿ ಮಾಡ್ಕೊಡ್ತೇನೆ ಅವ್ರಿಗೆ. ಅವನು ನೋಡು ಗಿರ್ಜಿ ಬಿಸಿ ರೊಟ್ಟಿ ಮಾಡ್ಕೊಡ್ತಾನ ನೋಡು. ಈಕೆ ಕೀರ್ತಿ ತಿನ್ನಿಸ್ಬೇಕು ಈಕಿಗೆ. ಹಲ್ಲು ಮ್ಯಾಗ ಹಿಡ್ದಲ್ಲಕಿ ರೊಟ್ಟಿನ. ಹೂನಕ್ಕ ಆತು ಬಿಡಕ್ಕೆ ಮೊಮ್ಮಕ್ಕಳಿಗೆ ಮಾಡ್ಕೊಡ್ಲಿ. ನಾವಿಬ್ರು ಸಮ ಕುತ್ಕೊಂಡು ಅಕ್ಕ ತಂಗಿ ರೊಟ್ಟಿ ತಿನ್ನೋಣ ಅಂತ. ಅವ್ರು ತಿಂದಾಗ ಕರೆ ರೊಟ್ಟಿನ ತಿಂತಾರ ತಗೋ. ಬಿಸಿ ಹೊಟ್ಟೆ ಬಿಸಿ ಚಿಕ್ಕಾಲಿ ಮಾಡ್ಕೊಡ್ತೇನೆ. ಆತು ಬಿಡುವ, ಮಾಡ್ಕೊಡಿ ಅಂತ ನಿನ್ನ ಮೊಮ್ಮಕ್ಕಳಿಗೆ. ಅಲ್ಬೇ ಅಪ್ಪಗೆ ಯಾಕೆ ಒದರಾಡ್ತೀನಿ ನೀನು? ಖಾಲಿ ಪಿಲಿ ಸುಳ್ಳು ಒದರಾಡಿ ಟೆನ್ಷನ್ ಮಾಡ್ಕೊತೀನಿ ನೋಡಿ ನೀನು. ಮತ್ತೇನು ಮಾಡ್ಲೆ? ಅಲ್ಲ ಅವ್ರೇನು ಬಾ ಅಂತ ಫೋನ್ ಹಚ್ಚೋದಿಲ್ಲ, ಹೆಂಗದಿ ಅಂತ ಕೇಳೋದಿಲ್ಲ. ಅವ್ರನ್ನ ಹೋಗ್ಕನಿವ ತಿಂಗಳಿಗೊಮ್ಮೆ ಹೋಗಿ ಭೇಟಿಯಾಗಿ ಬರ್ತಾನೆ ಹೋಗಿ ಮಗನ ಸಸಿನ. ಅಲ್ಲ ಅವ್ರಿಗೆ ಬೇಕಂದಾರ ತಾಯಿ ಹೆಂಗದ ಅನ್ನೋದು ಖಬರ್ ಇರಲಿ ಮಣ್ಣಗೆ. ಅದು ಫೋನ್ ಹಚ್ಚಿ ಮಾತಾಡ್ತಾನೆ ಅಂದ್ರು ಅದು ಬಿಡೋದಿಲ್ಲ ಹೆಣ್ಣು. ಅದಕ್ಕೆ ನಾನು ಬೈತೇನೆ. ಯಾಕೆ ಅವ್ರು ಕರೀಲಾರ್ದ ಅವ್ರ ಮನೆ ಬಾಕ್ಲಿಗೆ ಹೋಗಿ ನಿಂದಿರ್ತೀನಿ ನೀನು. ಬೇಕಂದ್ರೆ ಅವ್ರು ಬರ್ತಾರ ಅಂತ ನಾನು. ಯಾಕೆ ಹೋಗೋದು? ಒಬ್ರಿಗೆ ಕರೀಲಿಕ್ಕಂತಂದ್ರೆ ಮರ್ಯಾದಿಲ್ಲ ಜಗದಾಗ. ನಮ್ಮ ಚಪ್ಪಲು ಬಿಡಬಾರ್ದು ನಾವು. ಹೌದಂತೆ ಇಲ್ಲಂತೀಯ? ಅದು ಕರೆನ ಬಿಡೆಯವ. ಅಲ್ಲ ಹೋಲ್ ಬಿಡು. ಮತ್ತೇನು ಮಾಡ್ಬೇಕು? ಅಪ್ಪ ಅಂದಿಟ್ಟು ಅಣ್ಣನ ಮೇಲೆ ಜೀವದಾನ, ಎಲ್ಲರ ಮಕ್ಕಳ ಮೇಲೆ ಜೀವದಾನ. ಆದ್ರೂ ಮತ್ತು ಒಟ್ಟು ಲೋಬ್ ಇರ್ತಾರೆ ನೋಡು. ಈಗ ಮತ್ತು ಮಕ್ಕಳು ಇಲ್ಲಿಲ್ಲ, ಮತ್ತು ಬೇರೆ ಕಡೆ ಅದಾರ ಅಂದ್ಕೂಟ್ಲೇನ ಮತ್ತು ಜೀವ ಹರಿತೈತೆ. ನೋಡ್ಬೇಕು, ಮಾತಾಡ್ಸ್ಬೇಕು ಅಂತೇಳಿ ಹೋಗ್ಲಿ ಬಿಡು. ನೀವು ಅಲ್ಲಿ ಅಂದ್ರೆ ಬಿಡು. ಯಾಕೆ ಹೋದ್ರು ಹೋಗಲಕ್ಕೆ ಬಿಡು. ಸುಳ್ಳು ಒದರಾಡಿ ಇದು. ಮತ್ತು ಅವಂಗೂ ಅಪ್ಪಗೂ ಇದು ಬೇಸರ ಮಾಡಬೇಡ, ನೀನು ಬೇಸರ ಮಾಡ್ಕೊಬೇಡ. ಸುಮ್ಮನೆ ಇದ್ಬಿಡು ನೀವು ಹೋಗಾಕಲ್ಲಿ ಅಂದ್ರೆ. ಏನಂತೀ ಅಕ್ಕ ಇದಕ್ಕೆ? ಹೌದೇವ. ಗಿರ್ಜಾ ಹೇಳೋದು ಕರೆ ಐತೆ ನೋಡ್ಬಿ. ಸುಳ್ಳು ಯಾಕೆ ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು? ನೀನು ಹೊಟ್ಟೆ ಹಿಡ್ದಷ್ಟು ನೀ ಏನು ಮನ್ಯಾಗ ತಂದು ಹಾಕ್ತಾನ ಅಪ್ಪ ಸಂತಿಪೇಟಿ. ಅಪ್ಪಗೆ ಮಾಡಿ ಹಾಕು, ನೀನು ಹೊಡ್ತುಂಬ ತಿನ್ನು. ತನ್ನ ಬೇಸರ ಆತಂದ್ರೆ ಊರ ಕಡೆ ಬರ್ರಿ, ಕಿಲಿ ಹಾಕ್ಕೊಂಡು ನಮ್ಮ ಕಡೆ ನನ್ನ ಕಡೆಯಾರ ಬರ್ರಿ, ಗಿರ್ಜಾನ ಕಡೆಯಾರ ಹೋಗ್ರಿ. ಒಲ್ಲಂದ್ರೆ ಅಲ್ಲೊಸ್ತಿನ ಅಡ್ಡಾಡ್ಕೊಂತ ಕಾಲ ಕಳೀರಿ. ಹೌದಿಲ್ವಾ? ಇಲ್ಲಿ ಒಲಿವ ನಾನು. ನೀವ ಬರ್ರಿ, ನೀವು ಬೇಸರ ಕಳ್ಕೊಂಡು ಹೋಗ್ರಿ ತವ್ರ ಮನೆಗೆ ಬಂದು. ಏನು ಚಂದನೂ ಅದು ಮಕ್ಕಳು ಕೊಟ್ಟೆವು ಅಂದಾಗ ಬಂದಿರೋದು ನಮ್ಮ ತಪ್ಪಕತ್ತದ. ಏನೋ ಪ್ರೀತಿಗೆ 2 ದಿನ ಬಂದಿರೋದು ಚಂದವಾದ. ಹಂಗೆ ಅಲ್ಲೇ ಬಂದಿರೋದು ಚಲೋ ಅನ್ಸೋದಿಲ್ಲ. ನೀವ ಬಂದು ಹೋಗಿ ಮಾಡ್ತೀರಿ. ನಮಗೇನು ವಯಸ್ಸಾತವ, ನಮಗೆ ಅಡ್ಡಾಡೋದು ಅದು ನಿಗೋದಿಲ್ಲ ಗಿರಿಜ. ನಿನಗಾದ್ರೂ ಹೇಳ್ತೇನೆ, ಯಾಕಿನ್ನೂ ನಿಮ್ಮ ಕೊಟ್ಟು ಬಂದಾರ ಬರ್ತಾವ. ನೀನು ಪಾಪ ನಿನಗೂ ಬಾ ಅನ್ನೋದು ತಪ್ಪಾಕತ್ತ ಬಿಡು. ಈಗ ಒಬ್ಬಂಟಿಗೆ ಬಾಳೆಯ ನಿಂದು. ಈ ಮನ್ಯಾಗ ಇಬ್ಬರು ಹೊಲಕ್ಕೆ ದುಡ್ಯಾಕೆ ಹೋಕ್ಕಿರಿ, ಬಿಟ್ರೆ ಮನೆ ನಡೀದಿಲ್ಲ. ಮತ್ತು ಬಿಟ್ಟು ಬಂದ್ರೆ ಪಾಪ ಹಳೆಯಾಗನು ಊಟದ ತೊಂದ್ರಿ. ಅದಕ್ಕೆ ನಾನು ಹೆಚ್ಚು ಬಾ ಅನ್ನಕ್ಕೆ ಹೋಗೋದಿಲ್ಲ.
ಒಟ್ಟು ನೀನು ನಡೆದಿಂದ ಕೊಟ್ಟು ಹುಡುಗನ ಸಾಲ ಸುಟ್ಟಿದ ಇದ್ರ ಗಂಡ ಇಂತಿ 3 ಮಂದಿ ಬಂದು ನಿನ್ನ ಮಗನ ಕರ್ಕೊಂಡು ಬಂದು ಹೋಗ್ರಿ 2 ದಿನ ಇದ್ದು ನೀನು ಬಾರವಾ ಗಂಗಮ್ಮ ಏನ ಇಲ್ಲವೇ ನಾವು ಈಗ ಒಂದಿಟ್ಟು ನಾವು ಬೇರೆ ಆಗಿವ್ ಸಾಲ ಅದು ಹೆಚ್ಚಾಗಿ ಎಲ್ಲ ಹೊರಗೆ ಹಾಕಿ ನೋಡಿದಿಲ್ಲ ನಮ್ಮದು ಪರಿಸ್ಥಿತಿ ಹೆಂಗಿತ್ತು ದುಡಿಲಿಲ್ಲ ಅಂದ್ರೆ ಮನೆ ನಡೆಯೋದು ಲೆಕ್ಕ ನಿನಗೂ ಗೊತ್ತೈತಿ ಹೌದಾ ಹಾಗಾಗಿ ಈಗ ಒಬ್ಬರು ಪಗಾರ ಮ್ಯಾಗ ಏನಾಕತಿ ಹಳ್ಳ್ಯಾಗತೆ ಅಂದ್ರೂ ರೇಷನ್ ಅದು ಬರ್ತೈತೆ ಅಂದ್ರೂ ಮ್ಯಾಗಿಂದ ತಂದು ಖರ್ಚು ಇರೋದಿಲ್ಲನೇ ಈಗ ಸಾಲಿಗೆ ಹುಡುಗರು ಅದು ಇದು ಖರ್ಚು ಇರ್ತೈತಿ ಮನೆಗೆ ಮತ್ತು ಒಟ್ಟು ಸಂತಿ ಪಟ್ಟಿ ಬೇಡ ಹಂಗೆ ಮತ್ತೆಲ್ಲ ಎಣ್ಣೆ ಅಂತಿರ್ತೈತಿ ಹಂಗೆ ತಗೊಳ್ವು ಎಲ್ಲ ಇರ್ತೈತೆ ಯಾವೇ ಈಗ ಒಬ್ಬರು ಪಗಾರ ಮ್ಯಾಗ ಏನು ನಡೀತೈತೆ ಅಂತ ನಾನು ಹೋಗುದಾ ಹಾಗಾಗಿ ಎಲ್ಲಿ ಬರೋಕೆ ಹೋಗೋದಿಲ್ವ ನಾನು ಬರ್ತಿರ್ತೇವೆ ತಗೋ ನೀನು ಬಂದು ಹೋಗು ತೀರ ಕಟ್ಟಿ ಬರೋದಾಗೋದಿಲ್ಲ ಅನ್ಬೇಡ ಬಾ ಅದ್ರಾಗ ಒಂದಿಟ್ಟು ನೋಡ್ಕೊಂಡು ಮುಂಜಾನೆ ದೌಡ್ ಬಸ್ಸಿಗೆ ಬಂದ್ರೆ ಅಂದ್ರೆ ಗದ್ಲಿರೋದಿಲ್ಲ ಏನಿಲ್ಲ ಬಂದು 1-2 ದಿನ ಇದ್ರೆ ಮತ್ತೆ ಹೊಳ್ಳಿ ಮುಂಜಾನೆ ಬಸ್ಸಿಗೆ ಹೊಳ್ಳತ್ತಿಸಿರಿ ಇಲ್ಲೇ ಊರಾಗಿರ್ತಿರ್ವ ಹೌದು ಗಿರ್ಜಿ ಅದು ಕರೆನ ಬಿಡುವ ಮತ್ತು ನೀ ಹೇಳೋದು ಕರೆನೇ ಐತೆ ಆಕಿಗೆ ಬರೋದು ಅಲ್ಲಿಕಂದ್ರೆ ಅಪ್ಪನ ಕರ್ಕೊಂಡು ನೀನು ಹೋಗಿ ಬಾ ಹಂಗೆ ಯಾರು ಹೆಣ್ಮಕ್ಳು ಯಾವಯ್ಯಪ್ಪ ಅಂದ್ರೆ ಯಾರು ಅತಿ ಶಿಳಿಸಿ ಹೇಳ್ತಾರೆ ಯಾಕೆ ಇದನ್ನು ಮಾಡ್ತಿ ಹಂಗೇನಾರ ಇದ್ರೆ ಫೋನ್ ಹಚ್ಚಿ ಮಾತಾಡು ಇದನ್ನು ಮಾಡು ಬಂದು ಹೋಗು ನಿನಗೂ ಬರೀ ಒಂದೇ ಕಡೆ ಇದ್ದಿದ್ದು ಬೇಸರಕತ್ತೆ ಅದಕ್ಕೆ ಬಾ ಅಂತ ಆಕಿ ಗಿರ್ಜಾ ಆತು ಬಿಡುವ ಬಂದು ಹೋಗಿ ಮಾಡ್ತಿರ್ತೇವೆ ಬರ್ತೇವೆ ತಗೋ ಏನು ನೀವು ಇದನ್ನು ಮಾಡಿಬಿಡ್ರಿ ಚಂದಾಗಿರ್ರಿ ನಿಮ್ಮ ಗಂಡನ ಮನೆ ನೀವು ಚಂದಾಗ ಯಾರ ಜೊತೆ ಅಲ್ಲಿ ನೆನೆಸ್ಕೊಳ್ಳಾರ್ದ ಚಂದಾಗ ಮನೆಯನ್ನಾರಿಗೆ ಹೌದು ಅನ್ನಂಗೆ ಮನ್ಯಾಗ ಏನು ಕೆಲಸ ಚಂದ ಹೊಂದ್ಕೊಂಡು ಯಾರ್ದು ಏನು ಮಾತಾಡಕ್ಕೆ ಹೋಗ್ಬೇಡ್ರಿ ಚಾಡಿ ಮಾತು ಯಾರ ಬಂದು ಹೇಳಿದ್ರು ನಮಗೇನು ಗೊತ್ತಿಲ್ಲನ್ರಿ ಇತ್ತ ಕೇಳಿ ಯಾರ ಒಂದಿಟ್ಟು ಏನು ಮನ್ಯಾಗ ಬೈದ್ರು ಇತ್ತ ಕೇಳಿ ಇತ್ತ ಬಿಡ್ಬೇಕು ಕಿವ್ಯಾಗೇನು ಅದನ್ನು ಹೊಳ್ಳ ಅದನ್ನು ಮನಸ್ಸನ್ನ ಇಟ್ಕೊಂಡು ಇವ್ರು ಹಿಂಗಂದ್ರೆ ಅಂತೇಳಿ ಏನು ಬೆಳ್ಸಕ್ಕೆ ಹೋಗ್ಬೇಡ್ರಿ ಮಾತೇನು ನಿನಗಾದ್ರೂ ಹೇಳ್ತೀನಿ ಹ್ಞೂ ನೀವು ಆತಾಳ್ಬಿ ಎಲ್ಲ ಚಂದ ಆದ್ರೆ ಚಂದವ ಹೆಣ್ಮಕ್ಳದು ಎಲ್ಲ ಗಂಡುಗಳು 2 ಗಂಡುಗಳು ಚಲೋ ಸಿಕ್ಕಾರ ಸಾಕು ನಮಗೇನೈತಿ ಏನು ರೊಕ್ಕ ದುಡ್ಡು ರೂಪಾಯಿ ಇವತ್ತು ಬರುತ್ತೆ ಹೋಗುತ್ತೆ ಅದು ಮನುಷ್ಯಾಗ ಏನು ಒಳ್ಳೆ ಮನೆ ಸಿಗ್ಬೇಕು ಗಂಡ ಒಳ್ಳೆವಿದ್ನಂದ್ರೆ ಹೆಂಗಾದ್ರೂ ನಾವು ಕಷ್ಟಪಟ್ಟರೆ ನಾವು ಏನೋ ಇವತ್ತು ಜೀವನ ಕಟ್ಕೋಬೋದು ಹೌದಂತೆ ಇಲ್ಲಂತೀಯ ಹೌದು ಬೇದ ಖರೆ ಈ ಮಾತು ಖರೆ ನೋಡ್ಯವ ಇಷ್ಟ ನಾವು ಇವತ್ತು ಮನಸ್ಸಲ್ಲಿ ಕುಗ್ಗೇವಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಆತಂದ್ರೆ ಈಗ ನಿಮ್ಮ ಹಿಂಗೆ ಮಾತು ಹೇಳ್ತೀಯಲ್ಲ ಬೇವ ಇದಷ್ಟು ನಮಗೆ ಸಮಾಧಾನ ಅನಿಸ್ತದೆ ನೋಡ್ಯವ ಕಮಲಕ್ಕಾದ್ರೆ ಹಿಂಗೆ ನೋಡ್ಬೇ ಏನಾರು ಒಟ್ಟು ಬ್ಯಾಸತ್ತು ಒಟ್ಟು ಹಂಗೆ ಹೋಗಿ ಕುಂತ್ನಿ ಅಂದ್ರೆ ನನ್ನ ಮಕ್ಕದಾಗ ಕಂಡು ಹಿಡಿತಾ ಅವಡಕ್ಕಿ ಯಾಕೆ ಮಗ ಸಪ್ಪಿತ್ತಂದ್ರೆ ಯಾಕೆ ಗಿರ್ಜಿ ಯಾರು ಏನಾರ ಅಂದ್ರನ ಏನಾರ ಮಲ್ಲಪ್ಪನ ಏನಾರ ಅಂದ ನಿಮ್ಮ ಅತ್ತೆ ಏನಾರ ಅಂದ್ಲ ಅಂತ ಕೇಳ್ತಾಳ ಇಲ್ಲಿ ಬಿಡ ಕಮಲಕ್ಕ ಹಿಂಗೆ ಮನ್ಸಿಗೆ ಹಾಳ ಆತು ನೋಡಂದ್ರೆ ನೀ ಹೆಂಗೆ ಮಾತಾಡ್ತೀಯಲ್ಲ ಬೇ ಹಿಂಗೆ ಹೇಳ್ತಾಳ್ಬೇ ಬುದ್ಧಿ ಮಾತು ಕಮಲಕ್ಕ ಜಗ್ಗ ತಿಳುವಳಿಕೆ ಕದ ಏನು ಒಟ್ಟು ಭಾರಿ ಸಮಾಧಾನ ಹೇಳ್ತಾ ಒಳ್ಳೆ ಮನುಷ್ಯಾಳು ಇಲ್ಲ ಅನ್ನುವಂಗಿಲ್ಲ ನೋಡಿ ಎಲ್ಲ ಕೊಡ್ತಾಳ ಮಾಡ್ತಾ ಒಂದಿನ ನಾ ಕೊಟ್ಟೇವಂತಂದು ಆಕೆ ಬಾಯ ಬರೋದಿಲ್ಲ ಬಿಡು ಮತ್ತು ಪಾಪ ಅವ್ರ ಮನೆಯವ್ರು ಎಲ್ಲರೂ ದೇವ್ರು ಒಂಥರ ಅವ್ರ ಅತ್ತಿ ಇವ್ರು ಸಸ್ತ್ಯಾರು ಅವ್ರ ಅವಗನ ಏನು ಬಿಡು ಸಮಾಧಾನ ಆತು ಬಿಡುವ ಒಟ್ಟು ನೀವು ಚಂದ ಅದಿರಲ್ಲ ಸಾಕು ಬಿಡು ಏನು ತವ್ರ ಮನೆ ಕಡೆ ನೆನೆಸ್ದಂಗೆ ಅದಿರಿ ಸಾಕು ಏನು ಒಂದು ಈಗ ನಮಗೆ ತಾಯಿಗಳ್ಗೆ ಅದಾರ ಏನು ಬೇಕು ನೀವು ಮಕ್ಕಳು ಚಂದಾಗಿದ್ರೆ ಸಾಕು ಸರೋಜ ಯಾಕೆ ಸಪ್ಪದಿ ಎಲ್ಲ ಅನ್ನಾರೇನ್ರ ಅಂದ್ರನ ಏನು ಅತ್ತಿಯಾರೇನ್ರ ಅಂದ್ರನ ಇಲ್ವಾಕ ಯಾರೇನಂದಿಲ್ಲ ಮತ್ತು ನಾವು ಊರಿಗೆ ಹೊಂಟೇನೆ ಅಲ್ಲ ಹೋಗ್ಬೇಕಾಕೆ ಅಂಥೇಳಿ ಮತ್ತು ಚಿಕ್ಕವಾಕಿ ಊರಾಗಿಂದ ಬಂದ್ರೆ ಏನ್ರ ಅಂಥೇಳಿ ಮನಸ್ಸಿಗೆ ಬೇಸರ ಮಾಡ್ಕೊಂಡೀನಿ ಮತ್ತೆ ಇಲ್ವಾ ಅಕ್ಕ ಏನು ಹೊಸದನ್ನು ನಮಗೆ ಯಾವಾಗ ಈ ಮನೆಗೆ ಮದುವೆ ಬಂದೇವಿ ಆಕಿ ನಮಗೆ ಕೊಂಕ್ ಮಾತಾಡೋ ತಪ್ಪಲಿಲ್ಲ ನಾವು ಅನ್ನಿಸ್ಕೊಳ್ಳೋ ತಪ್ಪಲಿಲ್ಲ ಏನಿಲ್ವಾ ಆಕಿ ಸಂಬಂಧ ಏನಿಲ್ಲ ಚಿಗೋನ್ ಸಂಬಂಧ ನಾ ಯಾಕೆ ತಲೆ ಕೆಡ್ಸ್ಕೊಳ್ಕೋಲಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ ಅಡುಗೆ ಮಾಡಿಡ್ತೇನೆ ತಮ್ಮ ಬೇಕೇನು ಬೇಕಾ ಬೇಡ ಹೇಳ್ತಾರ ಮಾಡಿಕೊಡ್ತೇನೆ ಏನಿಲ್ವಾ ಅದ್ರದ್ದೇನಿಲ್ಲ ಕೆಲಸದ್ದೇನಿಲ್ಲಕ್ಕ ಮತ್ತೆ ಯಾಕೆ ಸಪ್ಪ ಕುಂತಿ ಹಂಗೆ ನಾ ಸುಮ್ಮನೆ ಕುಂತ್ರು ಹಂಗೆ ಮಾತಾಡ್ಬೇಕಿ ಅದಕ್ಕೆ ನಾನು ಆತಗಿಂದ ಬಂದೆ ಯಾಕೆ ಸಪ್ಪ ಸುಮ್ಮನೆ ಕುಂತಿದ್ದಿ ಅದಕ್ಕೆ ಕೇಳಿವ ನಾನು ಊರಾಗಿದೆ ದೌಡ್ ಬರ್ತೇನೆ ತಗೋ ನಾನು ಭಾಳ ದಿನ ಇರಂಗಿಲ್ಲ ಒಂದು 20 ದಿನ ಹೋಗಿ ಬರ್ತೇನೆ ನಾ ಬಂದ್ಮೇಲೆ ನೀವು ಹೋಗಿ ಅಂತ ತಗೋ ಹಂಗಲ್ಲಕ್ಕ ನೀ 20 ದಿನ ಅಲ್ಲ 1 ತಿಂಗಳು ಹೋಗು ನನಗೇನು ಬೇಜಾರಿಲ್ಲ ಈಗ ನಾನು ಮತ್ತು ಊರಿಗೆ ಹೋಗ್ಬೇಕಂತ ಅನ್ಕೊಂಡು ಯಾಕೆ ನೀವು ಊರಿಗೆ ಹೋಗಿ ಬಂದ್ಮ್ಯಾಗ ನಮ್ದು ಒಣಾದ ರಗಳಿ ನಮ್ಮ ಊರಾಗ ಅಲ್ಲಿ ಹೋಗ್ಬೇಕು ಇಲ್ಲಿ ಬರ್ಬೇಕು ಇಲ್ಲಿ ಬಂದ್ರೆ ಅದು ಅಕ್ಕಿ ಒದ್ದಾಡ್ತಾ ನಮ್ಮ ಗಿರಿಜಾ ವೈನಿ ಏನು ಅನ್ನೋದಿಲ್ಲ ಬಿಡು ಎಲ್ಲೇ ನಮ್ಮನ್ನು ಹಚ್ಕೊಂತಾರ ಅಲ್ಲಿ ಹೋಗಿ ಇರೋದು ಚಂದ ಅದ ಈಗ ನಮ್ಮವರ ಇಲ್ಲಿ ಮನೆಗೆ ಬರೋದಿಲ್ಲ ಏನು ತನ್ನಾಗ ಹೋಗೋದು ಬಿಟ್ಟು ಬಿಡ್ಲೇನ ಅನ್ಸೈತೆ ನೋಡಿ ನಾನು ಊರಿಗೆ ತನಗಿಲ್ಲೇ ಇದ್ದು ಬಿಡ್ತಾನೆ ಗಾಡಿ ಹುಡುಗರು ಕರ್ಕೊಂಡು ಬಿಡ ನೀನು ಇದಕ್ಕಿಷ್ಟು ನೀನು ವಿಚಾರ ಮಾಡಕತ್ತೀನಿ ಹಂಗೆ ನಾನೇನು ಹೇಳಿಲ್ಲ ನಿನಗೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗಿ ಮೊದ್ಲು ಅವ್ರನ್ನ ಬೆಟ್ಟಾಗಿತ್ತ ಬಾ ಯಾಕೆ ತಲೆ ಕಟ್ಸ್ಕೊಳಕ್ಕೆ ಹೋಗಿ ಹಂಗೆ ಅಲ್ಲೇ ಅನ್ನೋರು ಅಂತಿರ್ತಾರೆ ಯಾವುದು ಹೆಣ್ಮಕ್ಳಿಗೆ ನೋಡಿಲ್ಲ ಯಾವುದು ಬಿಡುಗಡೆ ಇಲ್ಲ ಕೆಲವೊಬ್ಬರಿಗೆ ಒಬ್ಬೊಬ್ರು ಹೆಂಗಿರ್ತಾರ ಒಬ್ರು ಏನಾರ ಅಂದ್ರೆ ಅನ್ನಿಸ್ಕೊಂತಿರ್ತಾರೆ ಒಬ್ಬೊಬ್ರು ಅನ್ನಿಸ್ಕೊಡೋದಿಲ್ಲ ಯಾಕೆ ತಪ್ಪೈತೆ ಅನ್ನಂದು ನೀವು ಯಾಕೆ ಅನ್ನಕತ್ತೀರಿ ಅಂತಂದು ಹಿಡಿದು ಕೇಳುವಾರ ಇರ್ತಾರೆ ಈಗ ಒಬ್ಬೊಬ್ಬರು ಯಾಕಂದ್ರೆ ಅನ್ರಿ ನೀವು ನನಗೇನು ಹತ್ತಿ ಬರ್ತೈತೆ ಅಂತ ಹಿಂಗಿರ್ತಾರ ನೀ ತಲೆ ಕಟ್ಸಕ್ಕೆ ಹೋಗ್ಬೇಡ ಅಲ್ಲಿ ಹೋಗು ನಿಮ್ಮ ವಾರನ ಭೇಟಿಯಾಗಿ ಅಲ್ಲಿ 1-2 ದಿನ ಇರು ಇತ್ತಾಗ ಗಿರ್ಜಾವಣಿ ಕಡೆ ಇತ್ತ ಬಂದ್ಬಿಡು ಸುಮ್ಮನೆ ಹಂಗಲ್ಲಕ್ಕ ನೀ ಹೇಳಿದ್ ಬಿಡು ಆತು ಬಿಡು ಅಲ್ಲಿ ಹೋದ್ರಿ ಇಲ್ಲಿ ಹೋದ್ರ ಆತಂತ ಹೇಳಿ ಅಕ್ಕಿ ಬೇಕು ಬಿಡುದಿಲ್ಲವ ನಮ್ಮ ದೊಡ್ಡ ವೈನಿ ಈಗನ ತಲೆ ತಿಂತಾಳ ಅಕ್ಕಿ ಅಲ್ಲ್ಯಾಕೆ ಇಲ್ಲ್ಯಾಕೆ ಹೋದ್ರೆ ಅತ್ತ ಹೋಗ್ರಿ ಬಂದ್ರಿತ್ತ ಇಲ್ಲಿದ್ರೆ ಇಲ್ಲೇ ಇರ್ಬೇಕು ಅಲ್ಲಿ ಹೋದ್ರೆ ಅಲ್ಲೇ ಇರ್ಬೇಕು ಹಿಂಗಾಕಿದು ಅಯ್ಯ ಅಲ್ಲ ತಮಗೆ ಬೇಡಾದ್ರೆ ನಿಮಗೇನು ಹೆಣ್ಮಕ್ಳಿಗೆ ನಿಮ್ಗೆ ಯಾರು ಹಚ್ಕೊಂತಿರ್ತಾರೆ ಅಲ್ಲಿ ಹೋಗೋದು ಬರೋದು ಮಾಡ್ತೀರಿ ಈಗ ಹೋಗೋದಿಲ್ಲ ಅಂತೇಳಿ ನಿನಗೂ ಹೋಗ್ಬೇಡ ಅಂದ್ರೆ ಮತ್ತೆ ಇವರು ಬಿಟ್ಬಿಡ್ತಾರ ಹಚ್ಕೊಳ್ದಂಗೆ ಹೌದಿಲ್ಲ ಮತ್ತೆ
ಅಕ್ಕ ಅಷ್ಟ ಆಕತ್ ಮತ್ತೆ ಅಲ್ಲಿ ಕಡೆ ಹೋಗ್ಬಿಡಾಗಿದೆ ಸರೋಜ ನೀನು ಸುಳ ಯಾಕೆ ಚಿಂತೆ ಮಾಡಕ್ಕೆ ಹೋಗಿ ಊರಿಗೆ ಹೋಗೋ ಮುಂದೆ ಮತ್ತೆ ಆಗವ ಏನು ವಿಚಾರ ಬರ್ತಾವ ನೋಡಿದ್ರಾತು ಇನ್ನೂ ನಾ ಊರಿಗೆ ಹೋಗ್ಬಂದ ನೀವು ಹೊಕ್ಕೆ ಥೋಳ ಯಾಕೆ ತಲೆ ಕೆಡ್ಸ್ಕೊಂತಿ ನಿಮ್ಮ ಗಿರ್ಜಾವನಿ ಜೊತೆ ಮಾತಾಡ ಫೋನ್ಯಾಗ ಹಿಂಗೆ ಐತಿ ಹಂಗೆ ಮಾಡ್ಲಿವನಿ ಅಂತ ಕೇಳಿ ಅವ್ರು ಏನು ಹೇಳ್ತಾರ ಹಂಗೆ ಹೇಳ್ದಂಗೆ ಕೇಳು ಹೌದಿಲ್ಲ ಹೌದು ನೋಡಕ್ಕ ನನಗಿದು ವಿಚಾರನ ಹೊಳಿಲಿಲ್ಲ ನೋಡು ಅಷ್ಟ ಮಾಡ್ತೀನಿ ತಡಿ ಪಾಪ ಅವರು ಈಗ ಊರಿಗೆ ಹೋಗ್ಯಾರ ಒಳಮಳ ಫೋನ್ ಹಚ್ಚಿ ಅವರು ಮತ್ತು ಅವ್ರ ಅವ್ರ ಜೊತೆ ಅವ್ರ ಅಕ್ಕರ ಜೊತೆ ಅದು ಕುಂದ್ರದು ನಿಂದ್ರದು ಮಾಡ್ತಿರ್ತಾರೆ ನಾವು ಒಳಮಳ ಫೋನ್ ಹಚ್ಚಿ ಏನಿದು ಮಾಡೋದು ಅವ್ರ ಊರಿಗೆ ಬಂದ ಮ್ಯಾಗ ಫೋನ್ ಹಚ್ಚಿ ಕೇಳ್ತೀನಿ ಹಿಂಗೆ ಅಂತೇಳಿ ಅವ್ರೇನಾರ ನನಗೆ ಹೇಳೇ ಹೇಳ್ತಾರ ನಮ್ಮ ವೈನಿ ನೋಡು ಮತ್ತೆ ಒಂದು ಈಗೇನೋ ಒಂದು ಸಮಸ್ಯೆ ನಮಗೆ ಬಂದೈತಪ್ಪ ಅಂತಂದ್ರೆ ನಮ್ಮ ಕಡೆನೇ ಗೊತ್ತಿರ್ತೈತಿ ಅದನ್ನ ಹೆಂಗೆ ನಾವು ಬಗೆಹರಿಸ್ಕೋಬೇಕು ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಹೌದಿಲ್ಲ ಕರೆ ನೋಡಕ್ಕ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ತಿ ಕಾಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಹೈಪ್ ಅಂತ ಆಪ್ಷನ್ ಬಂದಿದ್ರೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರಾದರೂ ನಮ್ಮ ಕತೆಗಳನ್ನು ನೋಡಕತ್ತಿದ್ರೆ ವಿನಂತಿಲಿದ್ದ ಕೇಳ್ಕೊತೀರಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಮಗೂ ಅಂತ ಹೇಳ್ತಾ ಧನ್ಯವಾದಗಳು ರೀ ಮುಂದಿನ ಕತೆಯಿಂದ ಮತ್ತೆ ಬರ್ತೀವಿ ರೀ